ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದು ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಇದ್ರ ಕಡೆ ಗಮನ ಕೊಡಲಿ. ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯಿತು. ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ? ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಅಂತ ಧರ್ಮಕ್ಕೆ ಕೇಳಿ ಹೊಡೆದೇ ಇಲ್ಲ, ಹೊಡೆಯಂಗೆ ಹೊಡೆದಾರತ್ತೇಳಿ. ಇವ್ರಿಗೇನು ಪ್ರಬುದ್ಧತೆ ಮ್ಯಾಚುರಿಟಿ ಬಂದೈತೋ ಏನು ಬರೇ ಮುಸಲ್ರದ ನೆಕ್ಕೋತ್ ಹೋಗ್ತಾರೆ ಇವ್ರಿಗೆ. ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ, ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ, ಇನ್ನಾದರೂ ನೀವು ಒಂದಾಗಿ, ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ. ಅದ್ರಾಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಕತ್ತಾರೆ. ವೀರಶೈವರು, ಲಿಂಗಾಯತರು ನಾವೆಲ್ಲ ಒಂದೇ. ನಾವೆಲ್ಲ ವಿಭೂತಿನ ಹಚ್ಕೋತೀವಿ, ನಾವು ಲಿಂಗ ಪೂಜೆನೆ ಮಾಡ್ಕೋತೀವಿ, ಎಲ್ಲ ಒಂದೇ. ಮತ್ತು ಅದರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕು ತೋರಂತ ಕೆಲಸ ಏನು ಮಾಡ್ಲಕತ್ತಾರ. ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಯಾಗಿದೆ. ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಸರ್, ಈಗ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನೀರು ಬಿಡ್ಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಅಸದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ. ಆ ಓವೈಸಿಗಿಂತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, ಓವೈಸಿ ಬಿಡ್ರಿ, ಅವ ಏಜೆಂಟ್ ಅದಾರ ಅವ್ರು ಸಾಬ್ರದ್ದು, ಅವ ಅದ್ರಾಗೆ ಹುಟ್ಟೆ, ನಾವು ಅದೇ ಹೇಳ್ತಾನೆ. ಆದ್ರೆ ಓವೈಸಿಗೆ ಹುಟ್ಟದಂಥವ್ರು ಹಿಂದೂಗಳು ಅದಾರಲ್ಲ, ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿದೆ. ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಎಂದೂ ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗೆ ಬುದ್ಧಿ ಕಲಿಸೋ ಅದು ಒಂದು ತಾಳ್ಮೆಗೆ ಒಂದು ಮಿತಿ ಇದೆ. ನೋಡಿ, 5 ಇದನ್ನು ಮೊನ್ನೆ ಏನು ನಮ್ಮ 28 ಜನ ಹತ್ಯೆ ಆದಮೇಲೆ ಏನು ನಿರ್ಣಯ ತೊಗೊಂಡಾರ, ನೀರು ಬಿಡೋದಿಲ್ಲ ಅಂತಿದ್ದು. ಸಿಂಧು ಏನು ನಮ್ಮದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳಿಲ್ಲ. 5 ನಿರ್ಣಯಗಳು ಯಾವ ಪ್ರಧಾನಮಂತ್ರಿನೂ ತೊಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತೊಗೊಂಡಾರಂದ್ರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರಬೇಕು. ಇಲ್ಲಿ ಒಳಗಿರುವಂಥ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ಅಲ್ರಿ. ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕೆ, ಕಾಲು ತುಳಿದಿದ್ದಕ್ಕೆ ಆ ಹೆಂಗಸರು ಬಂದು ತೆಗಿತಾರ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡಾ ಹಾಕಿಗೆ ಏನು ಸಂಬಂಧ ಹೆಂಗಸಗ ಅಂದ್ರೆ ಇವರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದವ್ರು ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರು, ಏನು ಓವೈಸಿ ಫಾಲೋವರು? ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸ್ ಇಂದ ಆಗಿರೋದು ಅಟ್ಯಾಕ್. ಪಾಕಿಸ್ತಾನದಲ್ಲಿ ವಾರ್ ಮಾಡಬಾರ್ದು ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗ್ತದೆ. ಸಹಜ ಐತ್ರಿ. ಪಾಕಿಸ್ತಾನದವ್ರು ಮಾತಾಡ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ. ಯಾಕಂದ್ರೆ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೊಗಳ್ತಾರೆ. ಎಸ್, ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮಯ್ಯ. ಹಿಂದೂ ವಿರೋಧ ಮಾತಾಡೋದು ಅಂದ್ರೆ ಇತಿಮಿತಿ ಬೇಕು. ಇವತ್ತು ದೇಶಕ್ಕೆ ಆಪತ್ತು ಬಂದೈತಂದ್ರೆ ಅದು ಇಡೀ ನಮಗೆ ಎಲ್ಲರಿಗೂ ಬಂದಂಗೆ. ಭಾರತಕ್ಕೆ ಆಪತ್ತು ಬಂದದೆ, ಭಾರತದ ಹಿಂದೂಗಳ ಕೊಲೆ ಆಗೈತಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ. ಅಂತಂದ್ರೆ ನಾವು ಯುದ್ಧ ಮಾಡಬೇಡ, ಅವ್ರಿಗೆ ಹೋಗಿ ಅವ್ರದ್ದು ನೆಕ್ ಅನ್ನುವಂಥ ಮುಖ್ಯಮಂತ್ರಿ ಇದ್ರೆ ನಮ್ಮ ದುರ್ದೈವ ಕರ್ನಾಟಕದ ಇನ್ನು ಮ್ಯಾಗರೆ ನಮ್ಮ ಹಿಂದೂಗಳು ತೊಳ್ಬೇಕು. ಸಿದ್ದರಾಮಯ್ಯನಂಥವ್ರನ್ನ, DK ಶಿವಕುಮಾರ್ನಂಥವ್ರು ಮುಖ್ಯಮಂತ್ರಿ ಅಲ್ಲ, ಅವ್ರನ್ನ ಮನ್ಯಾಗ ಚಹಾ ಕೊಡ್ಲಿಕ್ಕೆ ಇಟ್ಕೋಬಾರ್ದು. ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದು ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ
ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಇದ್ರ ಕಡೆ ಗಮನ ಕೊಡಲಿ. ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯಿತು. ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ? ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವರು ಹಿಂದುತ್ವ ಧರ್ಮಕ್ಕೆ ಕೇಳಿ ಹೊಡೆದೇ ಇಲ್ಲ, ಹೊಡೆಯಂಗೆ ಹೊಡೆದಾರತ್ತೇಳಿ. ಇವ್ರಿಗೇನು ಪ್ರಬುದ್ಧತೆ ಮ್ಯಾಚುರಿಟಿ ಬಂದೈತು ಏನು ಬರೇ ಮುಸಲ್ರದ ನೆಕ್ಕೋತ್ ಹೋಗ್ತಾರೆ ಇವ್ರಿಗೆ. ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ, ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ ಇನ್ನಾದರೂ ನೀವು ಒಂದಾಗಿ, ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ, ಅದ್ರಾಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಕತ್ತಾರೆ. ವೀರಶೈವರು, ಲಿಂಗಾಯತರು ನಾವೆಲ್ಲ ಒಂದೇ, ನಾವೆಲ್ಲ ವಿಭೂತಿನ ಹಚ್ಕೋತೀವಿ, ನಾವು ಲಿಂಗ ಪೂಜೆನೆ ಮಾಡ್ಕೋತೀವಿ, ಎಲ್ಲ ಒಂದೇ. ಮತ್ತು ಅದರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕು ತೋರಂತ ಕೆಲಸ ಏನು ಮಾಡ್ಲಕತ್ತಾರ. ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ. ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಸರ್, ಈಗ ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ನೀರು ಬಿಡ್ಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಅಸದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ. ಆ ಓವೈಸಿಗಿಂತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, ಓವೈಸಿ ಬಿಡ್ರಿ ಅವ ಏಜೆಂಟ್ ಅದಾರ ಅವ್ರು ಸಾಬ್ರ, ಅವ ಅದ್ರಾಗೆ ಹುಟ್ಟೆ ನಾವು ಅದೇ ಹೇಳ್ತಾನೆ. ಆದ್ರೆ ಓವೈಸಿಗೆ ಹುಟ್ಟದಂಥವ್ರು ಹಿಂದೂಗಳು ಅದಾರಲ್ಲ, ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿದೆ. ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಎಂದೂ ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗೆ ಬುದ್ಧಿ ಕಲಿಸೋ ಅದು ಒಂದು ತಾಳ್ಮೆಗೆ ಒಂದು ಮಿತಿ ಇದೆ ನೋಡಿ. ಇದನ್ನು ಮೊನ್ನೆ ಏನು ನಮ್ಮ 28 ಜನ ಹತ್ಯೆ ಆದಮೇಲೆ ಏನು ನಿರ್ಣಯ ತೊಗೊಂಡಾರ, ನೀರು ಬಿಡುದಿಲ್ಲ ಅಂತಿದ್ದು. ಸಿಂಧು ಏನು ನಮ್ಮದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳಿಲ್ಲ. 5 ನಿರ್ಣಯಗಳು ಯಾವ ಪ್ರಧಾನಮಂತ್ರಿನೂ ತೊಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತೊಗೊಂಡಾರಂದ್ರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರ್ಬೇಕು. ಇಲ್ಲಿ ಒಳಗಿರುವಂಥ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ಸಿದ್ದರಾಮಯ್ಯ ಅವರ ಒಂದು ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗಿದೆ. ಅಲ್ರಿ, ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕೆ, ಕಾಲು ತುಳಿದಿದ್ದಕ್ಕೆ ಆ ಹೆಂಗಸರು ಬಂದು ತೆಗಿತಾರ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನು ಸಂಬಂಧ ಹೆಂಗಸಗ ಅಂದ್ರೆ ಇವರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರು ಏನು ಓವೈಸಿ ಫಾಲೋವರು? ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸಿಯಿಂದ ಆಗಿರೋದು ಅಟ್ಯಾಕ್. ಪಾಕಿಸ್ತಾನದಲ್ಲಿ ವಾರ್ ಮಾಡಬಾರ್ದು ಅಂತ ಹೇಳಿರೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಸಹಜ ಐತ್ರಿ, ಪಾಕಿಸ್ತಾನದವ್ರು ಮಾತಾಡ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ. ಯಾಕಂದ್ರೆ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೊಗಳ್ತಾರೆ. ಎಸ್, ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮಯ್ಯ. ಹಿಂದೂ ವಿರೋಧ ಮಾತಾಡೋದು ಅಂದ್ರೆ ಇತಿಮಿತಿ ಬೇಕು. ಇವತ್ತು ದೇಶಕ್ಕೆ ಆಪತ್ತು ಬಂದೈತಂದ್ರೆ ಅದು ಇಡೀ ನಮಗೆಲ್ಲರಿಗೂ ಬಂದಂಗೆ. ಭಾರತಕ್ಕೆ ಆಪತ್ತು ಬಂದದೆ, ಭಾರತದ ಹಿಂದೂಗಳ ಕೊಲೆ ಆಗೈತಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ. ಅಂತಂದ್ರೆ ನಾವು ಯುದ್ಧ ಮಾಡಬೇಡ, ಅವ್ರಿಗೆ ಹೋಗಿ ಅವ್ರದ್ದು ನೆಕ್ ಹೋತಾನೋ ಅಂತ ಮುಖ್ಯಮಂತ್ರಿ ಇದ್ರೆ ನಮ್ಮ ದುರ್ದೈವ ಕರ್ನಾಟಕದ್ದು ಇನ್ನು ಮ್ಯಾಗರೆ ನಮ್ಮ ಹಿಂದೂಗಳು ತೊಗೋಬೇಕು. ಸಿದ್ದರಾಮಯ್ಯನಂಥವ್ರನ್ನ ಡಿ ಕೆ ಶಿವಕುಮಾರ್ನಂಥವ್ರು ಮುಖ್ಯಮಂತ್ರಿ ಅಲ್ಲ, ಅವ್ರನ್ನ ಮನ್ಯಾಗ ಚಹಾ ಕೊಡ್ಲಿಕ್ಕೆ ಇಟ್ಕೋಬಾರ್ದು.